ವಿಜಯಪುರದಲ್ಲಿ ಭ್ರಷ್ಟರ ಚಳಿ ಬಿಡಿಸುವಂತಹ ಲೋಕಾಯುಕ್ತ ಹೆಸರಲ್ಲೇ ವಂಚನೆ ನಡೆದಿದೆ. ಇದು ವಿಜಯಪುರದಲ್ಲಿ ಆಗಿರುವಂತಹ ಘಟನೆ. ಭ್ರಷ್ಟರ ಚಳಿ ಬಿಡಿಸುವಂತಹ ಲೋಕಾಯುಕ್ತರ ಸೋಗಿನಲ್ಲೇ ಮೋಸ ಮಾಡಿದ್ದಾರೆ. ಇನ್ನು ಲೋಕ ಡಿವೈಎಸ್ಪಿ ಸೋಗಿನಲ್ಲಿ ಆಸಾಮಿಯೊಬ್ಬ ವಂಚಿಸಿದ್ದಾನೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಆಗಿರುವಂತಹ ವಂಚನೆ ಇದು. ಲಂಚದ ಹಣಕ್ಕೆ ಆಸಾಮಿ ಬೇಡಿಕೆ ಇಟ್ಟು ಅದಾದ ನಂತರ ಈಗ ಅರೆಸ್ಟ್ ಆಗಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಸಾಕಷ್ಟು ಲೋಕಾಯುಕ್ತರು, ಒರಿಜಿನಲ್ ಲೋಕಾಯುಕ್ತರು ಯಾರಿರ್ತಾರಲ್ಲ, ದಕ್ಷ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಚಳಿ ಬಿಡಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಒಬ್ಬ ಅದೇ ರೀತಿಯಲ್ಲಿ ಚಳಿ ಬಿಡಿಸ್ತೀನಿ ಅಂತ ಹೋಗಿ ಅವನೇ ಈಗ ಚಳಿ ಬಿಡಿಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಲಂಚದ ಬೇಡಿಕೆ ಒಂದು ಕಡೆ, ಆಮೇಲೆ ಆಸಾಮಿ ಅರೆಸ್ಟ್ ಕೂಡ ಆಗಿದ್ದಾರೆ. ಇದು ವಿಜಯಪುರದಲ್ಲಿ ಆಗಿರುವಂತಹ ಘಟನೆ. ಸಾಕಷ್ಟು ಜನ ಈಗ ಮಾರುವೇಷ ಹಾಕ್ಕೊಂಡು ಈ ರೀತಿಯಾದಂತಹ ಘಟನೆಯಲ್ಲಿ ಮುಂದಾಗ್ತಾ ಇರ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಮುದ್ದೇಬಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ. ನೋಡಿ, ಈ ಆಸಾಮಿ ಏನಿದಾನಲ್ಲ, ಇವನು ಲೋಕಾಯುಕ್ತ ಅಲ್ಲ, ಲೋಕಾಯುಕ್ತ ಅಧಿಕಾರಿ ಅಲ್ಲ. ನಾನು ಲೋಕಾಯುಕ್ತ ಅಧಿಕಾರಿ ಅಂತ ಹೇಳಿಬಿಟ್ಟು ಅಲ್ಲಿ ರೈಡ್ ಮಾಡುವ ನೆಪದಲ್ಲಿ ರೈಡ್ ಮಾಡಿದ್ದಾನೆ. ಅದಾದ ನಂತರ ಈತನ ಮೇಲೆ ಡೌಟ್ ಬರ್ತದೆ, ಪೊಲೀಸ್ನವರಿಗೆ ಅಲ್ಲಿ ಹಿಡಿದುಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಹಜವಾಗಿ KBJNL ಅಧಿಕಾರಿ ಬಳಿ ಹಣ ಕೇಳಿದ್ದ, KBJNL ಅಧಿಕಾರಿ ಬಳಿ ಹಣ ಕೇಳಿದ್ದ. ಅದಾದ ನಂತರ ಅರೆಸ್ಟ್ ಆಗಿದ್ದಾನೆ. 70,000 ಹಣ ಕೊಡುವಂತೆ ಬೇಡಿಕೆ ಇಟ್ಟಿದ್ದ ಆಸಾಮಿ. ಕೃಷ್ಣ ಭಾಗ್ಯ ಜಲ ನಿಗಮ ಅಧಿಕಾರಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಅಂದರೆ ಇಲ್ಲಿ 70,000 ಹಣ ಕೊಡಿ ಅಂತ. ಈ ಬಗ್ಗೆ ಪೊಲೀಸ್ನವರಿಗೆ ಮಾಹಿತಿಯನ್ನು ನೀಡ್ತಾರೆ KBJNL ಅಧಿಕಾರಿಗಳು. ಲಾಕ್ ಆಗಿದ್ದು ಹೇಗೆ ಹಾಗಾದರೆ ಲೋಕಾಯುಕ್ತ DYSP ಸೋಗಿನ ಈ ಆಸಾಮಿ ಅಂತ? ಕೃಷ್ಣ ಭಾಗ್ಯ ಜಲ ನಿಗಮ ಅಧಿಕಾರಿ ಹತ್ರ ಹೋಗ್ತಾನೆ, ಒಂದಿಷ್ಟು ಕಡತಗಳನ್ನೆಲ್ಲ ಪರಿಶೀಲನೆ ಮಾಡ್ದಂಗೆ ನಾಟಕ ಆಡ್ತಾನೆ. ಅದಾದ ನಂತರ 70,000 ಹಣಕ್ಕೆ ಬೇಡಿಕೆ ಇಡ್ತಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ವಿಜಯಪುರದಲ್ಲಿ ಭ್ರಷ್ಟಾಚಾರವನ್ನು ನಾವು ತಡೆಗಟ್ತೀವಿ ಅನ್ನುವಂತಹ ಸೋಗಿನಲ್ಲಿ ಹೋಗಿರುವಂತಹ ಆಸಾಮಿಯವನು 57 ವರ್ಷದ ಮುರುಗೆಪ್ಪ, ಚಿಕ್ಕೋಡಿ ತಾಲೂಕಿನ ಸದಲಗ ಗ್ರಾಮದ ಮುರುಗೆಪ್ಪ ಈಗ ಲೋಕಾಯುಕ್ತರ ಸೋಗಿನಲ್ಲಿ ಹೋಗ್ತಾನೆ. ಅದಾದ ನಂತರ 70,000 ರೂಪಾಯಿ ಬೇಡಿಕೆ ಇಡ್ತಾನೆ. ಮುದ್ದೇಬಿಹಾಳ ಉಪವಿಭಾಗ AEE ಅಶೋಕ್ ಅವರಿಗೆ ಬೆದರಿಕೆ ಹಾಕ್ತಾನೆ. ಬೆದರಿಕೆ ಹಾಕಿ ಹಣ ಕೇಳಿದ್ದ ಮುರುಗೆಪ್ಪ ನಿಂಗಪ್ಪ ಕುಂಬಾರ ಅಂತ ಪೂರ್ತಿ ಹೆಸರು. ವಿಜಯಪುರ ಲೋಕಾಯುಕ್ತ DYSP ಅಂತ ಹೇಳ್ಕೊಂಡಿದ್ದ. ಅಲ್ಲಿ KBJNL ಅಧಿಕಾರಿ ಹತ್ರ ಒಂದಿಷ್ಟು ಹಣ ಬೇಕು, 70,000 ಹಣ ಕೊಡಿ ಅಂತ ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಇನ್ನು ತನಿಖೆ ಮಾಡಿದಾಗ ಮುರುಗೆಪ್ಪನ ಕರ್ಮಕಾಂಡ ಬಯಲಾಗಿದೆ. 57 ವರ್ಷದ ಮುರುಗೆಪ್ಪ ನಿಂಗಪ್ಪ ಕುಂಬಾರ ಈಗ ಆರೋಪ ಸ್ಥಾನದಲ್ಲಿದ್ದಾನೆ. ಚಿಕ್ಕೋಡಿ ತಾಲೂಕಿನ ಸದಲಗ ಗ್ರಾಮದ ಮುರುಗೆಪ್ಪ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 57 ವರ್ಷ ಆತನಿಗೆ. ಚಿಕ್ಕೋಡಿ ತಾಲೂಕಿನ ಸದಲಗ ಗ್ರಾಮದ ಮುರುಗೆಪ್ಪ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುದ್ದೇಬಿಹಾಳ ಉಪವಿಭಾಗ AEE ಅಶೋಕ್ ತಿಮ್ಮಣ್ಣಗೆ ಬೆದರಿಕೆ ಹಾಕ್ತಾನೆ. ಬೆದರಿಕೆ ಹಾಕಿ ಒಂದಿಷ್ಟು ಸಹಜವಾಗಿ ಈ ಲೋಕಾಯುಕ್ತ ಅಧಿಕಾರಿಗಳು ಇರ್ತಾರಲ್ಲ, ಒರಿಜಿನಲ್ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿಯಾಗಿ ಎಂಟ್ರಿ ಕೊಡ್ತಾರೆ ಅದೇ ರೀತಿಯಲ್ಲಿ ಎಂಟ್ರಿ ಕೊಡ್ತಾನೆ. ಅವ್ರ ಸೋಗಿನಲ್ಲೇ ಎಂಟ್ರಿ ಕೊಡ್ತಾನೆ. ನಾನು ಲೋಕಾಯುಕ್ತ ಅಂತ ಹೇಳ್ತಾನೆ. ಅದಾದ ನಂತರ KBJNL ಅಧಿಕಾರಿ ಹತ್ರ ಒಂದು 70,000 ರೂಪಾಯಿ ಬೇಡಿಕೆ ಇಡ್ತಾನೆ. ಹೀಗೆ ಒಂದಿಷ್ಟು ಇನ್ಸಿಡೆಂಟ್ಗಳು ಈ ಹಿಂದೆ ಕೂಡ ಬೇರೆ ಬೇರೆ ಇನ್ಸಿಡೆಂಟ್ಗಳು ಕೂಡ ನಡೀತಾ ಇತ್ತು. ಕೆಲವರು ಪೊಲೀಸ್ ಸೋಗ್ನಲ್ಲಿ ಹೋಗ್ತಾರೆ, ಕೆಲವರು DC ಸೋಗಲ್ಲಿ ಹೋಗಿ ಧಮಕಿ ಹಾಕ್ತಾರೆ. ಇವನು ಲೋಕಾಯುಕ್ತ ವಿಚಾರದಲ್ಲಿ ಮೋಸ ಮಾಡಿದ್ದಾನೆ. ರಾಜ್ಯದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಸಾಕಷ್ಟು ಕೇಸ್ಗಳಿದ್ದಾವೆ. ಈತನ ವಿರುದ್ಧ 57 ಪ್ರಕರಣ ಇರೋದು ಈಗಾಗಲೇ ತನಿಖೆಯಲ್ಲಿ ಪತ್ತೆಯಾಗಿದೆ. ಮೋಸ, ವಂಚನೆ ಹಾಗೂ ಸೈಬರ್ ಅಪರಾಧ ಎಸಗಿರುವ ಮುರುಗೆಪ್ಪ ಅಂತ ಗೊತ್ತಾಗ್ತಾ ಇದೆ. ದೂರು ದಾಖಲಾಗ್ತಾ ಇದ್ದಂತೆ ಈ ಆರೋಪಿ ಈಗ ಎಸ್ಕೇಪ್ ಆಗಿದೆ. ಇವ್ರ ಮೇಲೆ ಏನು ದೂರು ದಾಖಲಾಯ್ತಲ್ಲ, ಈಗ ನೋಡಿ, ಈ ದೂರಿಂದ ಗೊತ್ತಾಯ್ತು ಇವ್ರ ಮೇಲೆ 50-60 ಕೇಸ್ ಇದಾವೆ ಅಂತ. ಮಹಾರಾಷ್ಟ್ರದ ಶಿರೋಳ ತಾಲೂಕಿನಲ್ಲಿ ಈಗ ಆರೋಪಿ ಅರೆಸ್ಟ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ಶಿರೋಳ ತಾಲೂಕಿನಲ್ಲಿ ಈಗಾಗಲೇ ಮುರುಗೆಪ್ಪ ಈಗ ಅರೆಸ್ಟ್ ಆಗಿದ್ದಾನೆ. ಇನ್ನೊಂದು ಕಡೆ DYSP ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ, ಏನು ಹೇಳಿದ್ರು DYSP, ಬನ್ನಿ ನೋಡ್ಕೊಂಬರೋಣ. 24/1/2025 ನಮ್ಮ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಶೋಕ್ ಬಿರಾದರ್ನವರು AEE ಅವರು KBJNL ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೊಂದು ಫೋನ್ ಬಂದಿರುತ್ತೆ, ನಾನೊಬ್ಬ DYSP ಲೋಕಾಯುಕ್ತ ಮಾತಾಡ್ತಾ ಇದ್ದೀನಿ, ಸೊ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ,
ಕಂಪ್ಲೇಂಟನ್ನು ಏನು ಮುಚ್ಚಾಕಬೇಕು ಅಂತಂದರೆ ನೀವು 70,000 ದುಡ್ಡು ಕೊಡಬೇಕು ಅಂತಂತೇಳಿ ಅವರಿಗೆ ಅವನು ಫೋನ್ ಮಾಡಿದಂಥ ವ್ಯಕ್ತಿ ಹೇಳಿರ್ತಾನೆ. ಆ ಹಿನ್ನೆಲೆಯಲ್ಲಿ ಅವರು AW ಆದಂಥ ಅಶೋಕ್ ಬಿರಾದರ್ ಅವರು ನಮ್ಮ ಮುದ್ದೇಬಿಹಾಳ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅಲ್ಲಿ ಪ್ರಕರಣವೂ ಕೂಡ ದಾಖಲಾಗಿರುತ್ತೆ. ಆ ಆರೋಪಿತ ಯಾರು ಅಂತ ನಮ್ಮ ತನಿಖಾ ತಂಡ ಪತ್ತೆ ಹಚ್ಚಿದಾಗ ಆತ ನಮ್ಮ ಚಿಕ್ಕೋಡಿ ತಾಲೂಕಿನ ಸದಲ್ಗ ಗ್ರಾಮದ ಹತ್ತಿರ ಇರುವಂತಹ ಮುರುಗಪ್ಪ ನಿಂಗಪ್ಪ ಕುಂಬಾರ್ ಅಂತಂತೇಳಿ ಸುಮಾರು 57 ವರ್ಷದವನಿರ್ತಾನೆ. ಸೊ ಆತನನ್ನು ಪತ್ತೆ ಮಾಡಿ ತಂದು ಈಗ ಅರೆಸ್ಟ್ ಮಾಡಲಾಗಿದೆ. ಆತನ ಆರೋಪಿಯ ಹಿನ್ನೆಲೆಯನ್ನು ನೋಡಿದಾಗ ಸುಮಾರು 57 ಪ್ರಕರಣಗಳು ಅವನ ಮೇಲೆ ದಾಖಲಾಗಿದೆ. ಇದೇ ರೀತಿಯೂ ಕೂಡ ಅವನು ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ತಾನು ಲೋಕಾಯುಕ್ತ ಅಧಿಕಾರಿ ಅಂತಂತ ಹೇಳಿ ಬೇರೆಯವ್ರಿಗೂ ಕೂಡ ಈ ರೀತಿ ಥ್ರೆಟ್ ಮಾಡೋದು ಮತ್ತು ಅವರಿಗೆ ಬ್ಲ್ಯಾಕ್ಮೇಲ್ ಮಾಡುವಂಥ ಕೆಲಸವನ್ನು ಅವನು ಮಾಡಿದ್ದಾನೆ. ಮತ್ತು ಅವನ ಮೇಲೆ ಸಾಕಷ್ಟು ನ್ಯಾಯಾಲಯದಲ್ಲಿ NBWs ಮತ್ತು ಪ್ರೊಕ್ಲಮೇಷನ್ಗಳು ಕೂಡ ಇದೆ. ಸೊ ನ್ಯಾಯಾಲಯದಿಂದ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದ. ಈ ಪ್ರಕರಣದಲ್ಲಿ ನಮ್ಮ ಮುದ್ದೇಬಿಹಾಳ ಪೊಲೀಸರು ಆತನನ್ನು ಪತ್ತೆ ಹಚ್ಚಿ ಈಗ ನ್ಯಾಯಾಂಗ ವಶಕ್ಕೆ ಕೊಟ್ಟಿದ್ದಾರೆ. ಪ್ರಕರಣ ಇನ್ನೂ ತನಿಖೆಯಲ್ಲಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಕೊಡ್ತಾರೆ. ಆನಂದ, ಸಾಕಷ್ಟು ಸಂದರ್ಭಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಸೋಗಿನಲ್ಲಿ, ಲೋಕಾಯುಕ್ತ ಅಧಿಕಾರಿಗಳ ಸೋಗಿನಲ್ಲಿ ಹೋಗ್ತಾರೆ, ರೈಡ್ ಮಾಡ್ದಂಗೆ ಪ್ಲ್ಯಾನ್ ಮಾಡ್ತಾರೆ, ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಅದೆಷ್ಟೋ ಇನ್ಸಿಡೆಂಟ್ಗಳು ಕೂಡ ನಮ್ಮ ಕಣ್ಮುಂದೆ ಇದೆ. ಈಗ ವಿಜಯಪುರದಲ್ಲೂ ಅದೇ ರೀತಿಯಾದಂಥ ಒಂದು ಇನ್ಸಿಡೆಂಟ್ ನಡೆದಿದೆ. ಮುರುಗಪ್ಪ ಅನ್ನೋನು ಲೋಕಾಯುಕ್ತ ಸೋಗಿನಲ್ಲಿ ಹೋಗಿದ್ದಾನೆ, ಜೊತೆಗೆ ಕೃಷ್ಣ ನಿಗಮ ಯೋಜನೆ ಅಧಿಕಾರಿಗೆ ಧಮಕಿ ಹಾಕಿದ್ದಾನೆ, 70,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾನೆ. ಏನು ಇವನ ಹಿನ್ನೆಲೆ, ಏನು ಎಲ್ಲಿಯವನು ಇವನು, ಜೊತೆಗೆ ಇವನ ಮೇಲೆ ಎಷ್ಟೆಲ್ಲ ಕೇಸ್ಗಳು ದಾಖಲಾಗಿದೆ ಅಂತ? ಸಚಿನ್, ಏನು ಅಂದ್ರೆ ಈ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಜನವರಿ 24ರಂದು ಒಂದು ಕೇಸ್ ದಾಖಲಾಗುತ್ತದೆ. ಅಂದ್ರೆ KBJNL ಅಧಿಕಾರಿಯಾಗಿರುವಂತ ಏನವರು 70,000 ರೂಪಾಯಿಗಳ ಬೇಡಿಕೆ ಲಂಚವನ್ನು ಇಟ್ಟಿರ್ತಾನೆ. ಅಂದ್ರೆ ಇವನು ನಕಲಿ ಲೋಕಾಯುಕ್ತ ಅಂತ ಹೇಳಿಕೊಂಡು ಈ ಕಚೇರಿ ತಿರುಗುತ್ತಾ ಅಧಿಕಾರಿಗಳ ಮೇಲೆ ಧಮಕಿ ಹಾಕುತ್ತಾ ಮತ್ತು ಏನು ಲಂಚದ ಬೇಡಿಕೆಗಳನ್ನು ಸಹ ಇಟ್ಟಿರ್ತಾನೆ. ಈ ಹಿನ್ನೆಲೆಯಲ್ಲಿ ಇವನ ಇದಕ್ಕೆ ಬೆಸತ್ತು ಅಧಿಕಾರಿಯಾಗಿರುವಂತ ಏನು ಅಶೋಕ್ ತಿಪ್ಪಣ್ಣ ಬಿರಾದಾರ್ ಎಂಬ ಅಧಿಕಾರಿ ಇರ್ತಾರೆ. ಈ ಅಧಿಕಾರಿ ಒಂದು ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲು ಮಾಡ್ತಾರೆ. ಈ ದೂರನ್ನು ಜಾಲ ಹಿಡಿದಂತ ಪೊಲೀಸರು ಇವರನ್ನು ಸರ್ಚ್ ಮಾಡಿದಾಗ ಇವ ಮಹಾರಾಷ್ಟ್ರದಲ್ಲಿ ಏನು ಬೆಳಗಿನ ಜಾವ ಇವನಿಗೆ ಅರೆಸ್ಟ್ ಮಾಡಿ ಕರೆದುಕೊಂಡು ಬರ್ತಾರೆ. ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದು ಪೊಲೀಸರು ವಿಚಾರಣೆ ನಡೆಸಿದಾಗ ಇವನು ಇಂಥದೇ ಕೆಲಸ ಮಾಡಿಕೊಂಡು ಬರುತ್ತಿರೋದು ಪ್ರಕರಣ ಏನು ಒಂದು ಬೆಳಕಿ ಬಂದಿದೆ. ಇವನಿಂದ ಸುಮಾರು ರಾಜ್ಯಾದ್ಯಂತ ವಿವಿಧ ಪ್ರದೇಶದಲ್ಲಿ ವಿವಿಧ ಪೊಲೀಸ್ ಠಾಣೆಯಲ್ಲಿ ಇವನ ಮೇಲೆ 57 ಪ್ರಕರಣಗಳು ದಾಖಲಾಗಿವೆ. ಅಂದ್ರೆ ಇವನು ನಕಲಿ ಲೋಕಾಯುಕ್ತ ಅಂತ ಹೇಳಿ, ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ, ಬೇರೆ ಬೇರೆ ಅಧಿಕಾರಿ ಅಂತ ಹೇಳಿ ಏನು ಈ ಅಧಿಕಾರಿಗಳಿಗೆ ಭೇಟಿ ನೀಡಿ ಲಂಚದ ಒಂದು ಆಮಿಷ ಒಡ್ಡಿರ್ತಾನೆ. ಹೀಗಾಗಿ ಇವನಿಗೆ ತನಿಖೆ ನಡೆದ ನಂತರ ಇವನು ಇಷ್ಟೊಂದು ಏನೋ ಒಂದು ಕೃತ್ಯ ಎಸಗಿದ್ದಾನೆಂಬುದು ಮಾಹಿತಿ ಬೆಳಕಿಗೆ ಬಂದಿದೆ. ಈಗಾಗಲೇ ಪೊಲೀಸರು ಇವನ್ನ ಅರೆಸ್ಟ್ ಮಾಡಿ ಏನೋ ಒಂದು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ನಮ್ಮ ಬಿಜಾಪುರ ಜಿಲ್ಲಾ ಪೊಲೀಸ್ ವರಿಷ್ಠರಾಗಿರುವಂತಹ ಲಕ್ಷ್ಮಣ್ ಲಿಂಬರ್ಗಿ ಅವರು ಸಂಪೂರ್ಣ ಒಂದು ಮಾಹಿತಿ ನೀಡಿದ್ದಾರೆ. ಇಂಥ ವ್ಯಕ್ತಿಯ ಮೇಲೆ ಎಷ್ಟೆಷ್ಟು ಮತ್ತೆ ದೂರುಗಳು ದಾಖಲಾಗಿವೆ, ಎಲ್ಲೆಲ್ಲಿ ಏನೇನೇ ಪ್ರಕರಣ ಇದಾವೆ ಅನ್ನೋ ಮಾಹಿತಿ ತಿಳಿದುಕೊಂಡು ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಅವರು ನಮ್ಮ ಅಶ್ವವೇಗಕ್ಕೆ ಮಾಹಿತಿ ನೀಡಿದ್ದಾರೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.